Namaste to all. It fills me with immense pride to be the administrator of this esteemed institution. Thousands of students, past and present, have given our school a special place in their heart. It's a matter of pride, happiness, satisfaction, and commitment that we are carrying the mission of our founder S.V. Nanavate ji to the next generation. Join us for the wonderful journey of your children. ಬಳ್ಳಾರಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತಿನೊಂದಿಗೆ ಅಗ್ರಸ್ಥಾನ ಪಡೆದಿರುವ ಶ್ರೀ ಶೈಲೇಶ್ವರ ವಿದ್ಯಾ ಕೇಂದ್ರವು ತನ್ನ ಗುಣಮಟ್ಟದ ಶಿಕ್ಷಣ, ಶಿಸ್ತುಬದ್ಧ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಹೆಸರು ಮಾಡಿದೆ. ಅಕ್ಷರಯೋಗಿ ದಿವಂಗತ ಎಸ್.ವಿ. ನಾನಾವಟೆ ಅವರ ದೂರದೃಷ್ಟಿ ಮತ್ತು ಅಪಾರ ಪರಿಶ್ರಮದಿಂದ ಹುಟ್ಟಿಕೊಂಡ ಈ ಸಂಸ್ಥೆ ಇಂದು ಸಾವಿರಾರು ಗ್ರಾಮೀಣ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿರುವ ಶಿಕ್ಷಣದ ದೀಪವಾಗಿದೆ. 1980ರ ದಶಕದಲ್ಲೇ ಸಂಡೂರಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿಗೆ ಮುನ್ನುಡಿ ಬರೆದ ಎಸ್.ವಿ. ನಾನಾವಟೆಯವರು ಶಿಕ್ಷಣವನ್ನ ಕೇವಲ ಪಠ್ಯ ಕ್ರಮಕ್ಕೆ ಸೀಮಿತಗೊಳಿಸದೆ ಜೀವನ ಮೌಲ್ಯಗಳೊಂದಿಗೆ ಬೆಸೆದಿದ್ದರು. ಅವರ ದೃಢ ಸಂಕಲ್ಪ ಮತ್ತು ನಿಷ್ಠೆಯ ಫಲವಾಗಿ ನಮ್ಮ ಎಸ್.ವಿ. ನಾನಾವಟೆ PU ಕಾಲೇಜಿಗೆ ಈ ವರ್ಷ 2026ರ ಒಂದು PU ಫಲಿತಾಂಶದಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಸುದೀಪ್ ಎಚ್ ಅಂತಕ್ಕಂಥವನು ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಅಖಂಡ ಬಳ್ಳಾರಿ ಜಿಲ್ಲೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ 72 ಕಾಲೇಜುಗಳ ಪೈಕಿ ಅವನು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾನೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಂಜನಾ ಎನ್ 596 ಅಂಕಗಳನ್ನು ಪಡೆದು ಅವಳು ಅಖಂಡ ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿರ್ತಾಳೆ. ಇದು ಒಂದು ಕಾಲೇಜಿಗೆ ಸಹಜವಾದಂತಹ ಒಂದು ಹೆಮ್ಮೆಯ ವಿಚಾರ. ಎಲ್ಲ ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ನಮ್ಮ ಅಕಾಡೆಮಿಕ್ ಡೀನ್, ಅಕಾಡೆಮಿಕ್ ಕೋಆರ್ಡಿನೇಟರ್, ಈ ಒಂದು ಎಲ್ಲರ ಒಂದು ಉಪನ್ಯಾಸಕ ವರ್ಗ, ಹಿರಿಯ ಉಪನ್ಯಾಸಕರು, ಸೀನಿಯರ್ ಫ್ಯಾಕಲ್ಟೀಸ್, ಜೂನಿಯರ್ ಫ್ಯಾಕಲ್ಟೀಸ್, ಎಲ್ಲ ಒಂದು ಎಂಟೈರ್ SSVK ಟೀಮ್ ಅಥವಾ SVN PU ಟೀಮ್ ಅಂತ ಏನ್ ಕರಿತೀವಿ, ಶ್ರೀ ಎಸ್.ವಿ. ನಾನಾವಟೆ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಟೀಮ್ ವರ್ಕ್ ಆಗಿ ಈ ಒಂದು ಸಾಧನೆಯನ್ನ ನಾವು ಮಾಡಿದೀವಿ ಅಂತ ಹೇಳಕ್ಕೆ ಇವತ್ತು ನನಗೆ ಹರ್ಷ ಹಾಗೂ ಹೆಮ್ಮೆ ಅನಿಸ್ತಾ ಇದೆ. ವಿದ್ಯಾರ್ಥಿಗಳು ನಿರಂತರ ಕಲಿಕೆಯಿಂದ 2 ವರ್ಷಗಳ ಅವಧಿಯಲ್ಲಿ ಊಟವನ್ನ ಬಿಟ್ಟು, ನಿದ್ದೆಯನ್ನ ಕೆಟ್ಟು ವಿದ್ಯಾರ್ಥಿಗಳು ಸಾಧನೆ ಮಾಡಿ ಒಂದು ಕಾಲೇಜಿಗೆ ಹಾಗೂ ಅವರ ಒಂದು ಕುಟುಂಬಕ್ಕೆ, ಅವರ ಒಂದು ಪರಿವಾರಕ್ಕೆ ಮತ್ತು ಸಮಸ್ತ ಸಂಡೂರು ಹಾಗೂ ಬಳ್ಳಾರಿ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿಯನ್ನ ತಂದಿರತಕ್ಕಂಥ ಈ ವಿದ್ಯಾರ್ಥಿಗಳ ಸಾಧನೆ ನಿಜವಾಗ್ಲೂ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಕಾಲೇಜಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನೀಟ್ ಮತ್ತು JEE ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಿ NITK ಸೂರತ್ಕಲ್ನಲ್ಲಿ ಓದ್ತಾ ಇದ್ದಾರೆ. ಆಮೇಲೆ ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು ಕರ್ನಾಟಕದ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 3 ವಿದ್ಯಾರ್ಥಿಗಳು ಈಗ MBBS ಅನ್ನ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೂ JEE ಮೇನ್ಸ್ ನ ಕ್ರ್ಯಾಕ್ ಮಾಡ್ಬಿಟ್ಟು, JEE ಅಡ್ವಾನ್ಸ್ ನ ಕ್ರ್ಯಾಕ್ ಮಾಡ್ಬಿಟ್ಟು NITK ಸೂರತ್ಕಲ್ನಲ್ಲಿ ಉನ್ನತ ವ್ಯಾಸಂಗವನ್ನ ಪೂರೈಸ್ತಾ ಇದ್ದಾರೆ. ಮತ್ತು ನಿಷ್ಠೆಯ ಫಲವಾಗಿ ಸ್ಥಾಪಿತವಾದ ಶ್ರೀ ಶೈಲೇಶ್ವರ ವಿದ್ಯಾ ಕೇಂದ್ರವು ವರ್ಷಗಳ ಕಾಲ ಶೈಕ್ಷಣಿಕ ಮೇಲುಗೈ ಸಾಧಿಸುತ್ತಾ ಇಂದು ಬಲಿಷ್ಠ ಬುನಾದಿಯನ್ನ ನಿರ್ಮಿಸಿಕೊಂಡಿದೆ. 2007ರಲ್ಲಿ ಅವರ ಅಗಲಿಕೆಯ ನಂತರ ಅವರ ಪುತ್ರರಾದ ಚಿದಂಬರ ಎಸ್ ನಾನಾವಟೆ ಮತ್ತು ಕುಮಾರ್ ಎಸ್ ನಾನಾವಟೆ ಸಂಸ್ಥೆಯ ಹೊಣೆ ಹೊತ್ತು ಅದೇ ದೃಷ್ಟಿಕೋನ ಮತ್ತು ಶ್ರದ್ಧೆಯಿಂದ ಸಂಸ್ಥೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಿದ್ದಾರೆ.
2011ರಲ್ಲಿ ದಿವಂಗತ ನಾನಾವಟೆಯವರ ಸ್ಮರಣಾರ್ಥವಾಗಿ ಪ್ರಾರಂಭವಾದ ಎಸ್.ವಿ. ನಾನಾವಟೆ ಪಿಯು ಕಾಲೇಜು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಹಾಗೂ ಸ್ಪರ್ಧಾತ್ಮಕ ಶಿಕ್ಷಣ ನೀಡುವ ಪ್ರಮುಖ ಕೇಂದ್ರವಾಗಿ ಬೆಳೆದಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನಗರ ಮಟ್ಟದ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸುವ ಧ್ಯೇಯದಿಂದ ಕಾಲೇಜು ಕಾರ್ಯನಿರ್ವಹಿಸುತ್ತಿದ್ದು, ಸಿಇಟಿ, ಜೆಇಇ ಮತ್ತು ನೀಟ್ ಮುಂತಾದ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ನೀಡುತ್ತಿದೆ. ಅನುಭವ ಸಂಪನ್ನ ನುರಿತ ಹಾಗೂ ಸಮರ್ಪಿತ ಉಪನ್ಯಾಸಕರ ತಂಡವು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಶ್ರಮಿಸುತ್ತಿರುವುದು ಸಂಸ್ಥೆಯ ದೊಡ್ಡ ಬಲವಾಗಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಸಿ ಮತ್ತು ಪಿಸಿಎಂಬಿ ಸಂಯೋಜನೆಗಳು, ವಾಣಿಜ್ಯ ವಿಭಾಗದಲ್ಲಿ ಬಿಎಇಸಿ ಮತ್ತು ಬಿಎಇಎಸ್ ಸಂಯೋಜನೆಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಸಿಎ ಮತ್ತು ಸಿಎಂಎ ತರಬೇತಿಯನ್ನು ಪಠ್ಯದ ಜೊತೆಗೆ ನೀಡಲಾಗುತ್ತಿದೆ. ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೆ ನಡೆಯುವ ಸ್ಪರ್ಧಾತ್ಮಕ ತರಗತಿಗಳು ವಿದ್ಯಾರ್ಥಿಗಳ ಗುರಿ ಸಾಧನೆಗೆ ಮಹತ್ವದ ಪೂರಕವಾಗಿವೆ. ಜೊತೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತ ವಸತಿ ಸೌಲಭ್ಯಗಳು ಲಭ್ಯವಿದ್ದು, ಸುರಕ್ಷಿತ ಮತ್ತು ಶಿಸ್ತುಬದ್ಧ ವಾತಾವರಣ ಒದಗಿಸಲಾಗಿದೆ. ಈ ಸಂಸ್ಥೆಯಿಂದ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ರಾಜ್ಯದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಹಲವರು ರಾಷ್ಟ್ರದ ಪ್ರಮುಖ ಕಂಪನಿಗಳಲ್ಲಿ ಉತ್ತಮ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜು, ಬಳ್ಳಾರಿಯ ವಿಮ್ಸ್, ಕೊಪ್ಪಳದ ಕಿಮ್ಸ್ ಹಾಗೂ ರಾಜ್ಯದ ಅನೇಕ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಎಂಬಿಬಿಎಸ್, ಎಂಬಿಎಂಎಸ್, ಬಿಡಿಎಸ್, ನರ್ಸಿಂಗ್, ಫಾರ್ಮಾ ಡಿ ಮತ್ತು ಫಾರ್ಮಾ ಡಿ ಮತ್ತು ಎಂಫಾರ್ಮ್ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವುದು ಸಂಸ್ಥೆಯ ಸಾಧನೆಯ ಜೀವಂತ ಸಾಕ್ಷಿಯಾಗಿದೆ. Namaste. My name is Nagendra Prasad. I am working as the Academic Dean in S.V. Nanavate PU College, Sandur. I am here to share the great success of our college. That is, in this academic year 2025-26, the students from our college has secured state 7th rank and district 2nd rank in our college. I really happy to share this success with you. The real success beyond this achievement is the hard work of the students and the great support from the faculties. At the same time, the extraordinary support given by the management. Every year, our management takes the extraordinary students who have secured extraordinary result in the 10th class board examination. At the same time, we conduct Nanavate talent examination every year to select the extraordinary students. At the same time, as academic dean, on behalf of the management, I really congratulate all the students who have appeared the board examination and secured very good marks. Thank you. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಆನಂದರಾವ್ ಸಾಳಂಕಿ. ನಾನು ಎಸ್.ವಿ. ನಾನಾವಟೆ PU ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಮಾತಾಡ್ತಿರೋದು. ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, 2025-26ನೇ ಸಾಲಿನಲ್ಲಿ ನಮ್ಮ ಕಾಮರ್ಸಿನ ವಿದ್ಯಾರ್ಥಿನಿ ಸಂಜನಾ 596 ಅಂಕಗಳ ತೆಗೆದುಕೊಂಡು ರಾಜ್ಯಕ್ಕೆ 5ನೇ ಸ್ಥಾನ ಮತ್ತು ಅವಳಿ ಜಿಲ್ಲೆಗಳು ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ಕಿಗೆ 1ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಕೂಡ್ಲಿಗಿಯಿಂದ ಸಂಜನಾ ಅನ್ನುವಂಥ ವಿದ್ಯಾರ್ಥಿ ಅಪ್ ಅಂಡ್ ಡೌನ್ ಮಾಡ್ಕೊಂತ ಪ್ರತಿಯೊಂದು ಸಬ್ಜೆಕ್ಟ್ ವಿಷಯದಲ್ಲಿ ಅಧ್ಯಯನ ಮಾಡಿ ನಾವು ಯಾವುದೇ ಒಂದು ವಿಚಾರವನ್ನು ಹೇಳಿದ್ರು ಕೂಡ ಒಂದು ಕೋಪ ಮನಸ್ತಾಪ ಇಲ್ಲದೇನೆ ತೆಗೆದುಕೊಳ್ಳುವಂತ ಒಂದು ವಿದ್ಯಾರ್ಥಿನಿ ಅಚ್ಚುಕಟ್ಟಾಗಿ ಒಂದು ಅಭ್ಯಾಸವನ್ನು ಮಾಡಿ ಯಾವುದೇ ಒಂದು ವಿಷಯದ ಬಗ್ಗೆ ಯಾವ ಡೌಟ್ ಬಂತಂತಂದ್ರೆ
ಆ ಕ್ಷಣದಲ್ಲಿ ಅವಳು Hello everyone, myself Sudeep and I am from Bhujanganagara. Since 2 years I am studying in SV Nanavate PU College in Sanduru and I have secured 98.83% in second PUC Science, and I am very happy to say that I am a student from SV Nanavate PU College who has secured state 7th rank and district 2nd rank, and ನಮ್ಮ ಜಿಲ್ಲೆಗೆ ನೀನು ಎಷ್ಟನೇ ರ್ಯಾಂಕ್ ಬಂದಿದ್ದೀಪ? so ಜಿಲ್ಲೆಗೆ second. ತಿಳಿದಿರುವಂತೆ ನಮ್ಮ ಶ್ರೀಶೈಲೇಶ್ವರ ವಿದ್ಯಾ ಸಂಸ್ಥೆ 1987ರಲ್ಲಿ ಪೂಜ್ಯ ತಂದೆಯವರಾದಂತಹ ದಿವಂಗತ ಶ್ರೀ SV ನಾನಾವಟೆ ಅವರಿಂದ ಸ್ಥಾಪಿಸಲ್ಪಡ್ತು. ಸಂಸ್ಥೆಯ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ಆಶೀರ್ವಾದ ಮತ್ತು ಈ ಸಂಸ್ಥೆಯ ಆರಾಧ್ಯ ದೈವವಾದಂತಹ ಈ ಶ್ರೀಶೈಲೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಅತ್ಯಂತ ಉತ್ತಮ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ತಾ ಬಂತು. ಮೊಟ್ಟ ಮೊದಲಿಗೆ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮ, ನಂತರ ಆಂಗ್ಲ ಮಾಧ್ಯಮ ಕೂಡ ಪ್ರಾರಂಭಿಸಲ್ಪಡ್ತು. ನಂತರ ಪಾಲಕ ಪೋಷಕರ ಒತ್ತಾಯದ ಮೇರೆಗೆ ನಮ್ಮ ಆಂಗ್ಲ ಮಾಧ್ಯಮವನ್ನ CBSE ಅನ್ನಾಗಿ ಪರಿವರ್ತಿಸಿ ಅನೇಕ ವಿದ್ಯಾರ್ಥಿಗಳು ಇಂದು ಉತ್ತಮ ಫಲಿತಾಂಶವನ್ನು ತಂದಿದ್ದಾರೆ. ಅದರಲ್ಲೂ ಇತ್ತೀಚೆಗೆ 2011-12ರಲ್ಲಿ ದಿವಂಗತ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ SV ನಾನಾವಟೆ ಸರ್ ಅವರ ಹೆಸರಿನಲ್ಲಿ SV ನಾನಾವಟೆ PU ಕಾಲೇಜನ್ನ ಸ್ಥಾಪಿಸಲಾಯಿತು. ಈ ಕಾಲೇಜಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಬಡ ವಿದ್ಯಾರ್ಥಿಗಳು ಮತ್ತು ಅತ್ಯಂತ ಜಾಣ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಪಡೆದುಕೊಂಡು ಅತ್ಯಂತ ಹೆಸರುವಾಸಿಯಾದಂತ ಫಲಿತಾಂಶ ದಾಖಲೆಯನ್ನ ಮಾಡಿರ್ತಾರೆ. ಅದರಲ್ಲೂ ಈ ವರ್ಷ ನಮ್ಮ ಸಂಸ್ಥೆ ಇತಿಹಾಸದಲ್ಲಿನೇ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಸಂಜನಾ ಇವರು 600ಕ್ಕೆ 596 ಅಂಕಗಳನ್ನ ಗಳಿಸೋದ್ರ ಮೂಲಕ ರಾಜ್ಯ ಮಟ್ಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅನ್ಸುತ್ತೆ. ಹಾಗೆ ನಮ್ಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಆಗಿರ್ತಕ್ಕಂಥ ಸುದೀಪ ಎನ್ನುವ ವಿದ್ಯಾರ್ಥಿ 593 ಅಂಕಗಳನ್ನ ಗಳಿಸಿ ನಮ್ಮ ಜಿಲ್ಲೆಗೆ 2ನೇ ಸ್ಥಾನವನ್ನ ಗಳಿಸಿದ್ದಾರೆ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನವನ್ನ ಗಳಿಸಿ ಈ ಒಂದು ಭಾಗದ ಒಂದು ಸಂಡೂರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಆತ್ಮೀಯ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಸಂಜನಾ ಇವರು ಮುಂದೆ ನಮ್ಮ ವಿಷ್ಣು ಪಂತ್ ನಾನಾವಟೆ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಇಚ್ಛಿತ ಪಟ್ಟಿರ್ತಾರೆ. ನಮಸ್ಕಾರ ಸರ್, ನಾನು ಈ ಕಾಲೇಜಿನ ಪ್ರಾಂಶುಪಾಲನಾಗಿ ಈ ಏಪ್ರಿಲ್ 9ರಂದು ಸರ್ಕಾರದಿಂದ ಪ್ರಕಟಗೊಂಡಿರ್ತಕ್ಕಂಥ ದ್ವಿತೀಯ PUC ಫಲಿತಾಂಶ ಒಟ್ಟು ನಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು 264 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ 115 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿ ಹಾಗೂ 131 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುತ್ತಾರೆ. ಕಾಲೇಜಿನ ಶೇಕಡವಾರು ಪರೀಕ್ಷೆಯ ಒಂದು ಫಲಿತಾಂಶ ನೋಡೋದಾದ್ರೆ 98.48% ಇರುತ್ತದೆ. ಮತ್ತು ವಿಜ್ಞಾನ ವಿಭಾಗದಲ್ಲಿ ಸುದೀಪ್ H ಅಂತಕ್ಕಂಥ ವಿದ್ಯಾರ್ಥಿ 593 ಅಂಕಗಳನ್ನು ಪಡೆಯುವುದರ ಜೊತೆಗೆ ಅವಳಿ ಜಿಲ್ಲೆಗಳಿಗೆ ದ್ವಿತೀಯ ಸ್ಥಾನವನ್ನು ಪಡೆದ ವೀಕ್ಷಕರೇ, ಇವತ್ತು ನಾವು ಸಂಡೂರಿನ ಹೊಸಳ್ಳಿ ಗ್ರಾಮದಲ್ಲಿ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಈ ಹಿಂದೆ ಸುಮಾರು ಅಕ್ರಮ ಗಣಿಗಾರಿಕೆಯಲ್ಲಿ ಹೆಸರು ಪಡೆದಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ ಆಗಿತ್ತು. ಇವತ್ತು ಖುಷಿಕರ ಸುದ್ದಿ ಏನಂತ ಹೇಳಿದ್ರೆ, ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಬಂದಿದ್ದು ಮತ್ತು ಜಿಲ್ಲೆಗೆ 2ನೇ ರ್ಯಾಂಕ್ ಬಂದಿರುತ್ತಾರೆ. ಈ ಒಂದು ವಿಷಯವನ್ನ ಇವತ್ತು ಇಟ್ಕೊಂಡು ನಾವು ಅವರ ಮನೆ ಹತ್ರ ಬಂದಿದ್ದೇವೆ, ಆ ವಿದ್ಯಾರ್ಥಿಯ ಮನೆ ಹತ್ರ ಬಂದಿದ್ದೇವೆ. ಆ ಮನೆ ಅವರು ವಿದ್ಯಾರ್ಥಿ ಮನೆ ಒಳಗೆ ಮತ್ತೆ ಅವರ ತಾತ, ಅವರ ತಾಯಿ ಮತ್ತೆ ಅವರ ಅಪ್ಪ ಇರುವಂತದ್ದು. ಅವರು ಏನ್ ಹೇಳ್ತಾರೆ, ಈ ವಿಷಯದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಜೊತೆಗೆ ಏನಂತ ಹೇಳಿದ್ರೆ ಇವತ್ತು ಆ ಹುಡುಗ ಮನೆಯಲ್ಲಿ ಯಾವ ರೀತಿ ಆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದ ಮತ್ತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಅನ್ನೋದನ್ನ ನಿಮ್ಗೆ ಒಂದು ತೋರಿಸುವಂತಹದ್ದು ಒಂದು ಪ್ರಯತ್ನ ಮಾಡ್ತೇನೆ. ಹಾಗೇನೆ ಇವತ್ತು ನಾವು ಮನೆಯೊಳಗೆ ಬಂದ್ರೆ ಒಂದು ವಿಷಯ ಏನಂತ ನಿಮ್ ಗಮನದಲ್ಲಿ ಇಟ್ಕೋಬಹುದು. ತಾವು ಇಲ್ಲಿ ಆ ಹುಡುಗ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದಾನೆ ಅಂತ ಹೇಳಿದ್ರೆ, ಈ ಗೋಡೆಗಳೆಲ್ಲ ನೀವು ಬರ್ದಿರತಕ್ಕಂತ ಒಂದು ಅವ್ರು ಸೂತ್ರ ಬಿಡಿಸಿರ್ತಕ್ಕಂಥದ್ದು ನೀವು ನೋಡ್ಬೋದು. ಆ ರೀತಿ ಹಗಲು ರಾತ್ರಿ ಅಂತಾನೆ ಇವತ್ತು ಪ್ರಾಕ್ಟೀಸ್ ಮಾಡಿ
ನಮ್ಮ ಬಳ್ಳಾರಿ ಜಿಲ್ಲೆಗೆ 2ನೇ ರ್ಯಾಂಕ್ ಬಂದಿರುವಂತದ್ದು ಒಳ್ಳೆ ಖುಷಿ ವಿಷಯನೇ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವರು ಕಷ್ಟಪಟ್ಟು ಓದಿರುವಂತದ್ದು. ಜೊತೆಗೆ ನಮ್ಮ ಬಳ್ಳಾರಿ ಇವತ್ತೇನು ಸಂಡೂರಲ್ಲಿ ಇರ್ತಕ್ಕಂತ ಶ್ರೀಶೈಲ ಶಾಲೆ ವಿದ್ಯಾ ಕೇಂದ್ರದೊಳಗೆ ಅವರ ಸ್ಕಾಲರ್ಶಿಪ್ ಫ್ರೀ ಸ್ಕಾಲರ್ಶಿಪ್ ಫೌಂಡೇಶನ್ ಅಲ್ಲಿ ಈ ಮಗುವನ್ನ ದಾಖಲೆ ಮಾಡಿಕೊಂಡಿರುವಂತದ್ದು. ಆ ಒಂದು ಸ್ಕಾಲರ್ಶಿಪ್ ಅಲ್ಲಿ ಓದಿ ಇವತ್ತು ನಮ್ಮ ಜಿಲ್ಲೆಗೆ ದ್ವಿತೀಯ ಸ್ಥಾನ ಬಂದಿದ್ದು ಬಹಳನೇ ಖುಷಿ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸಂಡೂರಲ್ಲಿ ರ್ಯಾಂಕಿಂಗ್ ಅನ್ನೋ ಒಂದು ಪದನೇ ಬರ್ತಾ ಇರ್ಲಿಲ್ಲ ಇಷ್ಟು ವರ್ಷಗಳ ಕಾಲ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ಈ ವಿದ್ಯಾರ್ಥಿಯ ತಾತ ನಮ್ ಜೊತೆ ಇದ್ದಾರೆ. ಅವ್ರ ತಾತ ಏನ್ ಹೇಳ್ತಾರೆ ಮೊಮ್ಮಗನ ಬಗ್ಗೆ ಅಂತಕ್ಕಂಥದನ್ನ 1-2 ಮಾತು ಮಾತಾಡಿಸ್ತೇನೆ. ತಾತ ನಮಸ್ಕಾರ ಸರ್. ಈಗ ನಿಮ್ ಮೊಮ್ಮಗ ಜಿಲ್ಲೆಗೆ 2ನೇ ರ್ಯಾಂಕ್ ಬಂದಿರೋಂಥದ್ದು ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ನಮಗೆ ಬಹಳ ತುಂಬಾ ಖುಷಿ ಆಗ್ತದೆ ಸರ್. ನೀವು ಓದಿರ್ಬೇಕಾದ್ರೆ ಇಂಥದ್ದು ನೋಡಿರ್ಲಿಲ್ಲ ರ್ಯಾಂಕ್? ಇಲ್ಲ ಸರ್, ನಾವು ನೋಡಿಲ್ಲ, ಬಂದಿಲ್ಲ ಸರ್. ನೀವು ಈಗ ಮತ್ತೆ ಮೊಮ್ಮಗನಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅಂತ ಮನೆಯಲ್ಲಿ? ನಮಗೆ ತುಂಬಾ ಖುಷಿ ಆಗ್ತದೆ ಸರ್. ಇನ್ನ ಮುಂದೆ ಓದಿದ್ರು ಸಪೋರ್ಟ್ ಮಾಡ್ತೀವಿ ಸರ್ ನಾವು. ಈ ವಯಸ್ಸಲ್ಲಿ ಮೊಮ್ಮಗ ಈ ಒಂದು ರ್ಯಾಂಕ್ ತಂದಿರೋದು ಬಹಳ ತುಂಬಾ ಖುಷಿ ಸರ್. ರಾಜ್ಯಕ್ಕೆ 7ನೇ ರ್ಯಾಂಕ್ ಅಂದ್ರೆ, ಜಿಲ್ಲೆಗೆ ದ್ವಿತೀಯ ಸ್ಥಾನ ಅಂದ್ರೆ ನಮಗೆ ಬಹಳ ಖುಷಿ ಆಗಿದೆ. ಗುಂಪಿನಾಗ ಇಲ್ಲ, ನಿಮ್ಮ ಮೊಮ್ಮಗ ತಂದ್ರದ್. ಈಗ ಗುಂಪಿನಾಗ ಯಾರು ಇದ್ದಿಲ್ಲ, ಮೊಮ್ಮಗ ಮಾತ್ರ ತಂದ. ಬಹಳ ನಿಮ್ಗೆ ನಮ್ಗೆ ನೆನ್ಸ್ ಮಾಡಿದ್ನಪ್ಪ ಮೊಮ್ಮಗ. ಒಟ್ಟು ನೀವು ಅನ್ಕೊಂಡಿರೋದು ಏನೋ ಸಾಧನೆ ಮಾಡ್ತಾ ಮಾಡಿದ್ನಿ. ಈಗ ಮೊಮ್ಮಗ ಏನ್ ಓದಿದ್ರೆ ನಿಮ್ಗೆ ಇಷ್ಟ ಅಂತ? ಅವನ್ಗೆ ಏನ್ ಇಷ್ಟ ಬರ್ತೈತಿ ಅಷ್ಟು ಅದನ್ನ ಓದ್ಬೋದು. ನಾವ್ ಹೇಳಿದ್ವಿ, ನೀವ್ ಓದಪ್ಪ, ನಾವು ಮುಕ್ಳ ಕಾಲಕ್ ನೋಡ್ಕೇವಂತ್ರ ಅಜ್ಜಿನಂತ. ಅಜ್ಜಿ ನನ್ಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ ಅಂದ್ರ ಬಿಡಪ್ಪ ನಿನ್ಗೆ ತಿಳಿದದ್ದು ಅವ್ರ ಪಾಡಿಗೆ ಅವ್ರು ಬಿಟ್ರಿ ಯಾವ ರೀತಿ ಯಾವ ರೀತಿ ಇಲ್ಲ ಅಂದ್ರ ಯಾವಾಗೇ ಮನ್ಯಾಕ್ ಬರ್ಲೆ ಬರೇ ಬುಕ್ ಹಿಡ್ಕೊಂಡ ಓಡಾಡ್ತಿರ್ತಾನ ನಮ್ಮ ಅಮ್ಮ. ಅದಕ್ಕೆಲ್ಲ ನಿಮ್ ಸಹಕಾರ ಎಲ್ಲ ರೀತಿಯಿಂದ ಇದೆ. ಐಟಮದ ನಬ್ರದ ಅಜ್ಜ ಅಜ್ಜಿದು ತಂದೆ ತಾಯಿದು ನೀನ್ ಹೆಸರು ಮಾಡ್ಬೇಕಂತ ಹೇಳಿದ್ವಿ, ಹಂಗ ಹೋಯ್ದೆ ನಮ್ಮ ವೀಕ್ಷಕ, ನಿಮ್ಗೆ ಇನ್ನೊಂದು ವಿಚಾರನು ಹೇಳುವಂತದ್ದು ಹೇಳ್ತೇನೆ. ಇವರು ಏನು ಸುದೀಪ್ ಅವರ ತಂದೆ ಇದ್ದಾರೆ, ಅವರು ವೆಲ್ಡಿಂಗ್ ಕೆಲಸ ಮಾಡ್ತಿರ್ತಕ್ಕಂಥದ್ದು ನೀವು ಗಮನಿಸ್ಬೇಕು. ವೆಲ್ಡಿಂಗ್ ಕೆಲಸ ಮಾಡ್ಕಂತ ಬಂದು ಮಗನಿಗೆ ಆ ಪರಿಶ್ರಮವನ್ನ ಯಾವುದೇ ಗೊತ್ತಾಗ್ಲಿದ್ದಂಗೆ ಮಗ ಏನು ಉನ್ನತ ಶಿಕ್ಷಣ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ವೆಲ್ಡಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡಿ ಬಂದು ಸಾಯಂಕಾಲ ಮಗನಿಗೆ ಏನ್ ಯಾವ ರೀತಿ ಹಣಕಾಸಿನ ಸಹಾಯ ಆಗಿರ್ಬೋದು, ಬುಕ್ಕಿನ ಸಹಾಯ ಆಗಿರ್ಬೋದು, ಆಮೇಲೆ ಬಟ್ಟೆ ಕೊಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಎಲ್ಲವುದು ಆ ನೋವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಮಗನನ್ನ ಓದಿಸಿರ್ತಕ್ಕಂಥದ್ದು. ಅದೇ ರೀತಿ ಅವರ ಮಗನು ಒಳ್ಳೆ ಫಲಿತಾಂಶವನ್ನ ತಂದಿರೋದು ಈ ಕುಟುಂಬಕ್ಕೆ ತುಂಬಾ ಖುಷಿಕರ ಆಗಿರ್ತಕ್ಕಂಥದ್ದು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾವು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಲ್ಲಿ ಇದ್ದೇವೆ. ಸಂಜನಾ ಅನ್ನೋ ಒಂದು ಮಗು ಇವತ್ತು ವಾಣಿಜ್ಯ ವಿಭಾಗದ ರಾಜ್ಯಕ್ಕೆ 5ನೇ ರ್ಯಾಂಕು ಮತ್ತು ಅಖಂಡ ಜಿಲ್ಲೆಗೆ 1ನೇ ರ್ಯಾಂಕ್ ಪಡೆದಿರುವಂತದ್ದು. ಆ ಒಂದು ಕಾರಣಕ್ಕೆ ಇವತ್ತು ಅವ್ರ ಮನೆಗೆ ಬಂದು ಅವ್ರನ್ನೇ ವಿಶೇಷವಾಗಿ ಅವರು ತಾತ ಅಜ್ಜಿ ಮತ್ತೆ ಅವರ ಮಕ್ಕಳ ತಾಯಿಯವರಿಗೆ ನಾವು ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡೋಣ. ಜೊತೆಗೆ ಅವ್ರ ಮನೆ ಒಳಗೆ ಇರುವಂತದ್ದು ಅವ್ರನ್ನ ಮಾತಾಡಿಸಿ ಅವರಲ್ಲಿ ಬರ್ತಕ್ಕಂಥ ಯಾವ ರೀತಿ ಆ ಮಗು ಪರಿಶ್ರಮ ಹಾಕಿತ್ತು, ಈ ಮಟ್ಟಕ್ಕೆ ಬರ್ಬೇಕಂತ ಹೇಳಿದ್ರೆ ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ಬೇಕಾಗಿತ್ತು, ಅದು ಎಂತ ಸವಾಲುಗಳನ್ನ ಎದುರಿಸೋದು ಆ ಮಗು ಅಂತಂದೇಳಿ ನಾವು ಅವ್ರ ಹತ್ರನೇ ಕೇಳೋಣ ಬನ್ನಿ. ತಾಯಿಯಾಗಿ ಸಂಜನಾ ರಾತ್ರಿ 3 ಗಂಟೆಗೆ ಎದ್ದು ಓದುವಂತದ್ದು, ಇಲ್ಲ ಬೆಳಿಗ್ಗೆ ಇಲ್ಲಿಂದ ಬಸ್ಸಿಗೆ ಹೋಗುವಂತದ್ದು. ಬಸ್ಸಿಗೆ ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಏನ್ ಆತಂಕ ಇರುತ್ತೆ? ಒಬ್ಬ ಹೆಣ್ಮಗಳು ಇಲ್ಲಿಂದ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಓದ್ಲಿಕ್ಕೆ ಹೋಗುವಂತದ್ದು, ಅವೆಲ್ಲ ಆತಂಕಗಳ ನಡುವೆ ಇವತ್ತು ನಿಮ್ಮ ಮಗಳು ಸಾಧನೆ ಮಾಡಿದ್ದಾರೆ. ಏನ್ ಹೇಳ್ತೀರಾ ತಾವು? ಸರ್, ನಮಗೆ ಬಹಳ ಭಯ ಇತ್ತು ಸರ್. ಆದ್ರೂ ಸರ್ಗಳ ಮೇಲೆ ನಂಬಿಕೆಯಿಂದ ನಾವು ಅವ್ರದ್ದು ಸ್ಕೂಲ್ ಬಸ್ ಎಷ್ಟೇ ಹೊತ್ತಾಗ್ಲಿ ಸರ್ಗಳ ಜೊತೆಗಿದ್ದು ಅವಳನ್ನ ಮನೆಗೆ ಕಳ್ಸ್ಕೊಡ್ತಿದ್ರು ಸರ್. ಅವಳು ಓದೋದ್ರಲ್ಲಿ ಮಾತ್ರ ಬಹಳ ಕಷ್ಟಪಟ್ಟು ಓದಿದಾಳೆ. ರಾತ್ರಿ 3 ಗಂಟೆಗೆ ಎದ್ರು ಓದ್ತಾ ಇದ್ಲು, ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಓದ್ತಾ ಇದ್ಲು. ಓದೋದೇ ಅವಳಿಗೆ ಒಂದು ಬಹಳ ಇಷ್ಟ ಸರ್. ಎಲ್ಲ ಒಂದ್ ಕಡೆ ಮಗು 3 ಗಂಟೆಗೆ ಎದ್ದು ಓದ್ತಾಳೆ, 4 ಗಂಟೆಗೆ ಎದ್ದು ಓದ್ತಾಳೆ, ಮತ್ತೆ ರಾತ್ರಿ ಲೇಟ್ ಆಗಿ ಬರ್ತಾಳೆ. ಎಲ್ಲ ಆರೋಗ್ಯದ ಮೇಲೆ ಏನಾದ್ರು? ಆರೋಗ್ಯದ ಮೇಲೆ ಇತ್ತು ಸರ್, ಆದ್ರೆ ಆರೋಗ್ಯನ ನಾನು ಹಂಗೆ ಕಾಪಾಡ್ಕೊಂಡ್ ಬಂದೀನಿ. ಯಾಕಂದ್ರೆ ಅವಳು ಏನೋ ಒಂದ್ ಸಾಧನೆ ಮಾಡ್ಬೇಕು ಸರ್. ನಾನು ಹೊರ್ಗಡೆ ಯಾವ ಮೆಡಿಕಲ್ ಯೂಸ್ ಮಾಡಿಲ್ಲ ಸರ್, ಮನೆ ರೆಮಿಡಿಯಿಂದಾನೇ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅವಳನ್ನ ಗೆಲ್ಲಿಸ್ಕೊಂಡು ಕರ್ಕೊಂಡ್ ಬಂದಿದೀವಿ ಸರ್. ಸಂಜನಾ, ಇವತ್ತು ನಿಮ್ಗೆ ಅಖಂಡ ಜಿಲ್ಲೆಗೆ 1ನೇ ರ್ಯಾಂಕ್ ಬಂದಿದ್ರಿ, ಇದ್ರ ಖುಷಿಯಲ್ಲಿ ಇದ್ರಿ. ಇದ್ರ ಜೊತೆಗೆ ಹಿಂದೆ ನೀವ್ ಏನ್ ಪರಿಶ್ರಮ ಪಟ್ಟಿದಿರಲ್ಲ, ಆ ಪರಿಶ್ರಮದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ
ಏನಂತ ಹೇಳ್ತೀರಾ? ಸರ್, ನಾನು ಅದೇ ಊರಲ್ಲಿ ಓದಿದ್ರೆ ಒಂದ್ ಲೆಕ್ಕ ಸರ್. ನಾನು ಒಂದ್ ಊರಿಂದ ಇನ್ನೊಂದ್ ಊರಿಗೆ ಹೋಗಿ ಓದ್ಬೇಕಿತ್ತು. ಸೊ ಅದೇ ಒಂದು ನಂಗೆ ಚಾಲೆಂಜಿಂಗ್ ಆಗಿತ್ತು. ಸೊ ಅಂಥದ್ರಲ್ಲೂ ನಾನು ಓದಿ ಓಕೆ, ನಮ್ ಟೀಚರ್ಸು ಮೀನ್ಸ್ ನಮ್ ಫ್ಯಾಕಲ್ಟೀಸು ನಮ್ ಪೇರೆಂಟ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಮಾಡಿದ್ರು. ಸೊ ಇದರಿಂದ ನಾನು ಚೆನ್ನಾಗಿ ಸ್ಕೋರ್ ಮಾಡಿದೆ ಸರ್. ನಂಗೇನು ಇನ್ನು ಜಾಸ್ತಿ ಸ್ಟ್ರೆಸ್ ಅನ್ಸಿಲ್ಲ. ಸೊ ಅವರು ಕೂಡ ನಂಗೆ ತುಂಬಾ ಸ್ಟ್ರೆಸ್ ಕೊಟ್ಟಿಲ್ಲ, ಚೆನ್ನಾಗೇ ಟೀಚ್ ಮಾಡ್ತಿದ್ರು. ನಾನು ಯಾವಾಗ ಡೌಟ್ಸ್ ಕೇಳಿದ್ರು ಅವಾಗ ಕಾಲ್ ರಿಸೀವ್ ಮಾಡಿ ಡೌಟ್ಸ್ ನ ಕ್ಲಿಯರ್ ಮಾಡ್ತಿದ್ರು ಸರ್. ತುಂಬಾ ಖುಷಿ ಆಗ್ತಿದೆ ಸರ್. ಸಂಸ್ಥೆಯ ಸಾಧನೆಯ ಜೀವಂತ ಸಾಕ್ಷಿಯಾಗಿದೆ. ಇತ್ತೀಚೆಗೆ ನಡೆದ ಮಾರ್ಚ್ 2026 PUC ಪರೀಕ್ಷೆಗಳಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದು, ವಿಜ್ಞಾನ ವಿಭಾಗದ ಸುದೀಪ್ ಹೆಚ್ ರಾಜ್ಯಕ್ಕೆ 7ನೇ ರ್ಯಾಂಕ್ ಹಾಗೂ ಬಳ್ಳಾರಿ ಜಿಲ್ಲೆಗೆ 2ನೇ ರ್ಯಾಂಕ್ ಗಳಿಸಿದ್ದಾನೆ. ವಾಣಿಜ್ಯ ವಿಭಾಗದ ಸಂಜನಾ ಎನ್ ರಾಜ್ಯಕ್ಕೆ 5ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ 1ನೇ ರ್ಯಾಂಕ್ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಮತ್ತಷ್ಟು ಎತ್ತರಕ್ಕೇರಿಸಿದ್ದಾರೆ. ಈ ಮಹತ್ವದ ಸಾಧನೆಯನ್ನ ಸಂಸ್ಥೆಯ ಆಡಳಿತ ಮಂಡಳಿ ತನ್ನ ಉಪನ್ಯಾಸಕ ವೃಂದಕ್ಕೆ ಸಮರ್ಪಿಸಿದ್ದು, ಶಿಕ್ಷಕರ ಸಮೂಹ ಪ್ರಯತ್ನ, ಗುರಿಯತ್ತ ಅಚಲ ನಿಷ್ಠೆ ಮತ್ತು ನಿರಂತರ ಪರಿಶ್ರಮವೇ ಯಶಸ್ಸಿನ ಮೂಲ ಎಂದು ಕಾರ್ಯದರ್ಶಿಗಳಾದ ಚಿದಂಬರ ಎಸ್ ನಾನಾವಟೆ ಹಾಗೂ ಕುಮಾರ್ ಎಸ್ ನಾನಾವಟೆ ಅಭಿಪ್ರಾಯಪಟ್ಟಿದ್ದಾರೆ. ಶೈಕ್ಷಣಿಕ ಗುಣಮಟ್ಟ, ಸ್ಪರ್ಧಾತ್ಮಕ ತರಬೇತಿ, ಸಂಸ್ಕಾರಯುತ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವ ಶ್ರೀ ಶೈಲೇಶ್ವರ ವಿದ್ಯಾ ಕೇಂದ್ರವು ಗ್ರಾಮೀಣ ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆಗಳನ್ನು ನೀಡುತ್ತಾ ಭವಿಷ್ಯದ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ.